ಮನುಷ್ಯನ ನರವ್ಯೂಹದಲ್ಲಿ ಎರಡು ವಿಧಗಳಿದಾವೆ. ಒಂದು ಸೊಮ್ಯಾಟಿಕ್, ಇನ್ನೊಂದು ಆಟೋನಾಮಿಕ್ ಅಂತ. ಬರ್ಕೋಬೇಡಿ, ಸುಮ್ಮನೆ ನಿಮ್ಮ ಮಾಹಿತಿ ಇರಲಿ ಅಷ್ಟೇ. ಇದೇನು ಸೈಂಟಿಫಿಕ್ ಇದು ಬರೀಬೇಡಿ, ಸುಮ್ಮನೆ ನಿಮಗೆ ಮಾಹಿತಿ ಇರಲಿ. ಒಂದು ಸೊಮ್ಯಾಟಿಕ್, ಇನ್ನೊಂದು ಆಟೋನಾಮಿಕ್. ಏನು ಸೊಮ್ಯಾಟಿಕ್ ಅಂತ ಹೇಳಿದ್ರೆ, ಯಾರೋ ನಿಮ್ಮನ್ನು ಕೂಗ್ತಾರೆ, ಹಿಂಗೆ ತಿರುಗ್ತಿರಿ ಹಿಂಗೆ ಅಂದ್ರೆ ನೀವು ಬೇಕು ಅಂತ ಉದ್ದೇಶಪೂರ್ವಕವಾಗಿ ನಿಮ್ಮ ಕತ್ತನ್ನ ಚಲಿಸ್ತಾ ಇದ್ದೀರಾ. ಅಂದ್ರೆ ನೀವೇ ಬೇಕು ಅಂತ ಚಲನೆ ಮಾಡೋದನ್ನ ನಾವು ಸೊಮ್ಯಾಟಿಕ್ ಅಂತ ಕರಿತೀವಿ. ಈ ಕೈ ನಾನೇ ಬೇಕು ಅಂತ ಹಿಂಗೆ ಆಡಿಸ್ತಾ ಇದ್ದೀನಿ, ನೀವು ಕೈ ಬೇಕು ಅಂತ ಬರಿತಾ ಇದ್ದೀರಿ, ಓಕೆನಾ? ನೀವು ಊಟ ಮಾಡಬೇಕು ಅಂತ ಬೇಕು ಅಂತ ಮಾಡ್ತೀರಾ. ಯಾವುದೋ ಒಂದು ವಸ್ತು ಎತ್ಕೋಬೇಕು, ನೀವು ಹೇಳಿದ್ರೆ ಮಾತ್ರ ಮಾಡುತ್ತದು. ಅಥವಾ ನಡ್ಕೊಂಡು ಹೋಗ್ಬೇಕು, ಅಥವಾ ಕಾಲಲ್ಲಿ ಆಡಿಸ್ಬೇಕು, ಕಾಲ್ ಮೇಲೆ ಹಾಕೋಬೇಕು ಅಂದ್ರೆ ನೀವು ಹೇಳಿದ್ರೆ ಮಾತ್ರ ಮಾಡುವ ಕ್ರಿಯೆ ಏನಿದೆಯೋ, ಅಥವಾ ನಿಮ್ಮ ಕಂಟ್ರೋಲಲ್ಲಿ ನೀವು ಇಟ್ಕೊಳ್ಳುವಂಥ ಕ್ರಿಯೆ ಏನಿದೆಯೋ, ಇದನ್ನ ಸೊಮ್ಯಾಟಿಕ್ ಅಂತ ಕರಿತೀವಿ. ಹಾಗಿದ್ರೆ ಆಟೋನಾಮಿಕ್ ಅಂದ್ರೆ ಏನು ಅಂದ್ರೆ ನಿಮಗೆ ಗೊತ್ತಿಲ್ಲದೆ ಕೆಲಸ ಮಾಡ್ತಿರುತ್ತೆ ನಿಮ್ಮ ನರವ್ಯೂಹ. ಅಂದ್ರೆ ಇವಾಗ ನೀವು ಕೂತಿದ್ರಲ್ಲ, ನೀವು ಕಣ್ಣು ಮುಚ್ಚಬೇಕು ಅಂತ ಏನಾರು ಹೇಳ್ತಾ ಇದ್ದೀರಾ ನಿಮ್ಮ ಕಣ್ಣುಗಳಿಗೆ, ಅದೇ ಬಡ್ಕೊಳತ್ತೆ. ನಿಮ್ಮ ಹಾರ್ಟ್ಗೆ ಏನಾದ್ರು ಹೇಳ್ತಾ ಇದ್ದೀರಾ ಬಡ್ಕೋ ಅಂತ, ಅಥವಾ ನಿಮ್ಮ ಹೊಟ್ಟೆಗೆ ಶಾಂತಮ್ಮ ಇವತ್ತು ಚಪಾತಿ ತಿಂದು ಬಂದಿದ್ಯಾ, ಚಪಾತಿ ಚೆನ್ನಾಗಿ ಡೈಜೆಷನ್ ಮಾಡು ಹೇಳ್ತಾ ಇದ್ದೀರಾ, ಅದೇ ಮಾಡ್ತಾ ಇದೆ. ಸೊ ನಿಮ್ಮ ಲಂಗ್ಸ್ಗೆ ಇಷ್ಟು ಸರಿ ಉಸಿರಾಡಬೇಕು, ಉಸಿರಾಡೋ ತಗೋ ಬಿಡು ಹೇಳ್ತಾ ಇದೀವಾ? ಅಂದ್ರೆ ನಾವೇನು ಹೇಳ್ತಿಲ್ಲ, ಅದ್ರ ಪಾಡ್ಗೆ ಅದು ಕೆಲಸ ಮಾಡ್ತದೆ. ನಿಮ್ಮ ಲಿವರ್ ಕೆಲಸ ಮಾಡ್ತದೆ, ನಿಮ್ಮ ಕಿಡ್ನಿ ಕೆಲಸ ಮಾಡ್ತದೆ, ನಿಮ್ಮ ಜಠರ ಕೆಲಸ ಮಾಡ್ತದೆ, ನಿಮ್ಮ ಲಂಗ್ಸ್ ಕೆಲಸ ಮಾಡ್ತದೆ, ನಿಮ್ಮ ಹಾರ್ಟ್ ಕೆಲಸ ಮಾಡ್ತದೆ. 72 ಸರಿ ಬಡಿಬೇಕು ಅಂತಂದ್ರೆ ಹೇಳ್ತೀರಾ? ಅದಕ್ಕೆ ಕೌಂಟ್ ಮಾಡ್ಕೋ, 72 ಸರಿ, 1 ನಿಮಿಷ ಆಯ್ತು ನೋಡು ಬಡಿ ಹೇಳ್ತೀರಾ? ನಿಮಗೆ ಗೊತ್ತಿಲ್ಲಂಗೆ ನಿಮ್ಮ ಒಳಗೆ ಕೆಲಸ ಆಗ್ತಿದೆಯಲ್ಲ, ಇದನ್ನ ನಾವು ಆಟೋನಾಮಿಕ್ ಅಂತ ಕರಿತೀವಿ. ಸೊ ಈ ಆಟೋನಾಮಿಕ್ ನರ್ವ್ ಸಿಸ್ಟಮ್ ಇದೆಯಲ್ಲ, ಇದರಲ್ಲಿ 2 ವಿಧ ಇದೆ. ಬರ್ಕೋಬೇಡಿ, ಸುಮ್ಮನೆ ಕೇಳಿಸ್ಕೊಳ್ಳಿ. ಇದರಲ್ಲಿ ಸಿಂಪಥೆಟಿಕ್ ಅಂಡ್ ಪ್ಯಾರಾಸಿಂಪಥೆಟಿಕ್ ಅಂತ. ಸಿಂಪಥೆಟಿಕ್ ಅಂದ್ರೆ ಏನ್ ಗೊತ್ತಾ? ಇದನ್ನ ನಾವು ಫೈಟ್ ಅಂಡ್ ಫ್ಲೈಟ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ನಾಯಿ ರಸ್ತೆ ನೀವು ಹೋಗ್ತಿರ್ತೀರಾ, ನಿಮ್ಮನ್ನೊಂದಷ್ಟು ದೂರ ಅಟ್ಟಿಸ್ಕೊಂಡು ಬರುತ್ತೆ. ನಿಮ್ಗೆ ಅಷ್ಟು ದಿನ ಕಾಲು ನೋವು ಕಾಡ್ತಿರ್ಬೋದು, ಸೊಂಟ ನೋವು ಕಾಡ್ತಿರ್ಬೋದು, ಏನಾದ್ರೂ ಇರಲಿ, ಆ ನಾಯಿ ಬಂದ ತಕ್ಷಣ ನಿಮ್ಗೆ ಗೊತ್ತಿಲ್ಲ ಓಡಕ್ ಶುರು ಮಾಡ್ತೀರಾ. ಹೆಂಗ್ ಓಡ್ತೀರಾ? ಆ ಎನರ್ಜಿ ಹೆಂಗ್ ಬಂತು? ನಿಮ್ಮ ಬ್ರೈನ್ಗೆ ಪ್ಯಾರಾಸಿಂಪಥೆಟಿಕ್ ನರ್ವ್ ಸಿಸ್ಟಮ್ ಆಕ್ಟಿವೇಟ್ ಆಗುವಂತ ಮೆಸೇಜ್ ಹೋಗುತ್ತೆ. ಆ ನಾಯಿ ಬೊಗಳಿದ ತಕ್ಷಣ ಆಟೋಮೆಟಿಕಲಿ ನಿಮಗೆ ಗೊತ್ತಿಲ್ಲ ನಿಮ್ಮ ಉಸಿರಾಟ ಜಾಸ್ತಿ ಆಗುತ್ತೆ, ನಿಮ್ಮ ರಕ್ತಕ್ಕೆ ಗ್ಲೂಕೋಸ್ ಬರುತ್ತೆ, ನಿಮ್ಮ ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ, ನಿಮ್ಮ ಕಣ್ಣುಗಳ ಅಗಲ ಆಗುತ್ತೆ. ಸೊ ನಿಮಗೆ ಡೈಜೆಷನ್ ಆಗಲ್ಲ, ಅದು ಆಟೋಮೆಟಿಕಲಿ ಡೈಜೆಷನ್ ಸ್ಟಾಪ್ ಆಗಿ ಬ್ರೈನ್ಗೆ ತುಂಬ ಫಾಸ್ಟ್ ಆಗಿ ರಕ್ತ ಸಂಚಾರ ಆಗುತ್ತೆ. ನಿನ್ನ ಆಕ್ಟಿವ್ ಆಗಿ ಕೆಲಸ ಮಾಡು, ಓಡು ಅಂತ ಓಡಿಸುತ್ತೆ ನಿಮ್ಮನ್ನ. ಅದು 1/2 ಕಿಲೋಮೀಟರ್ ಓಡಿಸ್ಕೊ ಬಂದರೂ ಓಡ್ತೀರಿ ನೀವು. ಸೊ ಈ ಎನರ್ಜಿ ನಿಮಗೆ ಆಟೋಮೆಟಿಕಲಿ ಬರಲ್ಲ, ಇದು ಬ್ರೈನ್ ಕ್ರಿಯೇಟ್ ಮಾಡುತ್ತೆ. ಇದನ್ನ ನಾವೇನಂತ ಕರಿತೀವಿ? ಸಿಂಪಥೆಟಿಕ್ ನರ್ವ್ ಸಿಸ್ಟಮ್ ಅಂತ ಕರಿತೀವಿ. ಆದ್ರೆ ಪ್ಯಾರಾಸಿಂಪಥೆಟಿಕ್ ಅಂದ್ರೆ ಏನು ಅಂದ್ರೆ, ನೀವು ಹೋಯ್ತು, ನಾಯೆಲ್ಲ ಹೋಯ್ತು, ಆರಾಮಾದ್ರಿ, ಸುಸ್ತಾಗಿತ್ತು, ಸರಿ ಹೋಯ್ತು, ಯಾರ್ದೋ ಮನೆ ಹತ್ರ ಹೋಗಿ ಕೂತ್ಕೊಂಡ್ರೆ, ನೆರಳಲ್ಲಿ ಕೂತ್ಕೊಂಡ್ರೆ, ಅವ್ರು ನೀರು ಕೊಟ್ಟರು ಕುಡಿತಿದ್ರಾ, ನಿಮ್ಗೆ ಅದೇ ತರಹ ಫೀಲಿಂಗ್ ಇರುತ್ತಾ ಅಥವಾ ಕಡಿಮೆ ಆಗುತ್ತಾ? ಏನಾಗುತ್ತೆ? ಕಡಿಮೆ ಆಗುತ್ತೆ. ಕಡಿಮೆ ಆಗ್ಬೇಕು. ಒಂದ್ ವೇಳೆ ಹಂಗೆ ಇದ್ರೆ ಅದನ್ನು ನಾವು ಒತ್ತಡ ಅಂತ ಕರಿತೀವಿ. ನಮ್ಗೆ ಏನೂ ಇರಲ್ಲ, ಸುಮ್ಮನೆ ಹಾರ್ಟ್ ಬೀಟ್ ಜಾಸ್ತಿ ಆಗ್ತಿದೆ ಅಂದ್ರೆ ಅದ್ರ ಅರ್ಥ ಏನು? ನಮ್ಗೇನು ಇರಲ್ಲ, ಉಸಿರಾಟನೇ ವ್ಯತ್ಯಾಸ ಆಗ್ತಿದೆ ಅಂದ್ರೆ ಅರ್ಥ ಏನು? ನಮ್ಗೇನು ಇರಲ್ಲ, BP ಜಾಸ್ತಿ ಆಗುತ್ತೆ, ಶುಗರ್ ಜಾಸ್ತಿ ಆಗುತ್ತೆ, ಅರ್ಥ ಏನು? ಇದನ್ನೇ ನಾವು ಆಂಗ್ಸೈಟಿ ಅಥವಾ ಆತಂಕ ಅಥವಾ ಒತ್ತಡ ಅಂತ ಕರಿತೀವಿ. ಹಾಗಿದ್ಮೇಲೆ ಇದನ್ನ ಪರಿಹಾರ ಮಾಡೋದಕ್ಕೆ ನಿಮಗೆ ಒಂದು ಸರಳವಾದಂತಹ ಒಂದು ಪ್ರಾಣಾಯಾಮವನ್ನು ಹೇಳ್ಕೊಡ್ತೀನಿ. 2 ಮಾಡಬೇಕು. ಸೊ 1 ಮಾತ್ರ ನೀವು ಕಲ್ತ್ಕೊಳ್ಳಿ, ಇದು ವೆರಿ ವೆರಿ ಇಂಪಾರ್ಟೆಂಟ್. ಹೆಂಗೆ ಅಂತ ಹೇಳಿದ್ರೆ ನೋಡಿ, ಒಬ್ಬ ಮನುಷ್ಯನಿಗೆ ಈ ಭಾಗಕ್ಕೆ ಹೊಡೆದ್ರೆ, ಈ ಕಡೆಗೋ ಹೊಡೆದ್ರೆ ಕಪಾಳಕ್ಕೆ, ಮನುಷ್ಯ ಇಮಿಡಿಯೇಟ್ ಆಗಿ ಸಾಯ್ತಾನೆ. ಕಾರಣ ಏನು? ಇಲ್ಲಿ ಜೀವ ಇದೆ ಅಲ್ವಾ? ಇಲ್ಲಿ ಏನಿದೆ? ಜೀವ ಇದೆ. ನಾವೆಲ್ಲ ಅನ್ಕೊಂಡಿದೀವಿ ಕಿವಿ ಪಕ್ಕದಲ್ಲಿರೋ ನರದಲ್ಲಿ ಜೀವ ಇದೆ ಅಂತ. ಆದ್ರೆ ನರದಲ್ಲಿ ಜೀವ ಇದೆ ಖಂಡಿತವಾಗಿಯೂ. ಆ ಜೀವದ ನರದ ಹೆಸರೇ ವೇಗಸ್ ನರ ಅಂತ. ಏನ್ ಹೆಸರದು? ವೇಗಸ್ ನರ್ವ್ ಸಿಸ್ಟಮ್ ಅಂತ ನಾವು ಇಂಗ್ಲಿಷಲ್ಲಿ ಕರಿತೀವಿ, ಕನ್ನಡದಲ್ಲಿ ಅದು ವೇಗಸ್ ನರ ಅಂತ ಕರಿತೀವಿ. ಈ ವೇಗಸ್ ನರ ಇದೆಯಲ್ಲ, ಕಿವಿ ಪಕ್ಕದ ಭಾಗದಲ್ಲಿ ಹೋಗುತ್ತಲ್ಲ, ಈ ನರ ನಿಮ್ಮ ಗಂಟಲಿನ ಮೂಲಕ ಇದು ಸಾಗಿ ಶರೀರದ ಎಲ್ಲ ಭಾಗವನ್ನ ತಲುಪುತ್ತೆ. 90% ನಿಮ್ ಕೆಲಸ ಮಾಡದೆ ಈ ನರ. ನಿಮ್ಮ ಹಾರ್ಟ್ ಬಡ್ಕೋಬೇಕು ಅಂದ್ರೆ ಈ ನರ ಆಕ್ಟಿವ್ ಆಗಿರ್ಬೇಕು, ಅಂದ್ರೆ ಬಿಗಿಯಾಗಿ ಹಿಡ್ಕೊಂಡಿರ್ಬಾರ್ದು, ರಕ್ತ ಸಂಚಾರ ಸರಿಯಾಗಿ ಹೋಗ್ತಿರ್ಬೇಕು. ನಿಮ್ಮ ಲಂಗ್ಸು